ಬೆಂಗಳೂರಿನ ಬಾಡ್ರಹಳ್ಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಬೆಳಗ್ಗಿನ ಜಾವ 3:27 ಸುಮಾರಿಗೆ ಚಿರತೆ ಓಡಾಟ ಕಂಡುಬಂದಿದೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ. ಭಾರತ್ ನಗರದಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ ಓಡಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ಕಳೆದ 1 ತಿಂಗಳಿಂದ 5ನೇ ಬಾರಿ ಕಾಣಿಸಿಕೊಳ್ತಾ ಇರೋದು ಚಿರತೆ. ಈ ಭಾಗದ ಜನರಿಗೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಭಯ. ಬೆಳಗ್ಗೆ ಕೆಲಸಕ್ಕೆ ಹೋಗ್ತಿದ್ದವರ ಎದುರೇನೆ ಚಿರತೆ ಪ್ರತ್ಯಕ್ಷ ಆಗಿತ್ತು. ಅವ್ರು ಎಷ್ಟು ಭಯ ಬಿದ್ದಿದ್ರು ಅಂತ ಹೇಳಿದ್ರೆ, ನಾಯಿನ ನೋಡಿದ್ರು ನನಗೆ ಭಯ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಚಿರತೆನ ನೋಡಿದಾಗ ನಾಯಿ ಅಂತ ಅನ್ಕೊಂಡಿದ್ರಂತೆ. ಈಗ ನೋಡಿದ್ರೆ ಮತ್ತೆ ಅದೇ ಪ್ರದೇಶದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ. ಬೆಳಗ್ಗಿನ ಜಾವ ಚಿರತೆ ಕಾಣಿಸ್ಕೊಂಡಿರೋದು. ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಭಾಗದ ಜನ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ತುಂಬಾನೇ ಚಿರತೆ ಬಿಟ್ಟು ಬರ್ತಾ ಇದೆ. ಒಂದಲ್ಲ ಎರಡಲ್ಲ, 1 ತಿಂಗಳಿಂದಾನೇ ಇದು ಬರ್ತಾನೆ ಇದೆ, ಹೋಗ್ತಾನೆ ಇದೆ. ನಾವು ಸುಮಾರು ಸಿಸಿ ಕ್ಯಾಮ್ರಾ ಫುಟೇಜಸ್ ಎಲ್ಲ ಕೊಟ್ಟು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಯಾರು ಬರ್ತಿಲ್ಲ. ಎಷ್ಟು ಭಯ ಆಗಿದೆ ಅಂದ್ರೆ, ಮಕ್ಳುಗಳು, ವಯಸ್ಸಾದವರು, ಅವರೆಲ್ಲ ಪಾಪ ಬೆಳಗ್ಗೆನೆ ಹೋಗಿ ವಾಕಿಂಗ್ ಎಲ್ಲ ಹೋಗೋರು ಈಗೆಲ್ಲ ನಿಲ್ಸ್ಬಿಟ್ಟು ಎಲ್ಲ ಮನೆಯಲ್ಲಿ ಇದ್ದಾರೆ. ಯಾವ ಟೈಮಲ್ಲಿ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಅವ್ರು ಹಿಡಿಯೋ ಪ್ರಯತ್ನ ಮಾಡ್ತಾ ಇಲ್ಲ, ಓಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇನೆ. ತುಂಬಾನೇ ಚಿರತೆ ಬಿಟ್ಟು ಬರ್ತಾ ಇದೆ. ಒಂದಲ್ಲ ಎರಡಲ್ಲ, 1 ತಿಂಗಳಿಂದಾನೇ ಇದು ಬರ್ತಾನೆ ಇದೆ, ಹೋಗ್ತಾನೆ ಇದೆ. ನಾವು ಸುಮಾರು ನಮಗೆ ಆಲ್ಮೋಸ್ಟ್ 1 ತಿಂಗಳಿಂದ ಪ್ರಾಬ್ಲಮ್ ಆಗ್ತಿದೆ ಸರ್. ಒಂದು 2-3 ದಿನ ಬಿಟ್ಕೊಂಡು ಗ್ಯಾಪಲ್ಲಿ ಕಾಣಿಸ್ಕೊತಾ ಇದೆ. ಆಗಲೇ ಸುಮಾರು ಸಲ ನಾವು ಕಂಪ್ಲೇಂಟು ಮಾಡಿದ್ದೀವಿ. ಆಮೇಲೆ 1-2 ದಿನ ಸುಮ್ಮನೆ ಇರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಪಟಾಕಿ ಸಿಡಿಸ್ತಾರೆ, ಭಯ ಬೀಳಿಸ್ತಾ ಇದ್ದಾರೆ ಹೊರತು ಅದು ಹಿಡಿಯೋದಕ್ಕೆ ಯಾವುದು ಪ್ರಯತ್ನ ನಡೀತಾ ಇಲ್ಲ. ಅಲ್ಲಿ ಬೋನ್ ಇಟ್ಟಿರೋದ್ರಲ್ಲಿ ನಾಯಿ ಬಿದ್ದಿದೆ ಹೊರತು ಚಿರತೆ ಅಂತೂ ಬಿದ್ದಿಲ್ಲ. ಆಮೇಲಿಂದ ಸೀರಿಯಸ್ ಆಗಿ ಅವ್ರು ತಗೊಂತಾ ಇಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಅರಣ್ಯ ಅಧಿಕಾರಿಗಳು ಸ್ವಲ್ಪ ಬಂದು, ನಾನು ಲಾಸ್ಟ್ ಟೈಮು ಹೇಳ್ದಂಗೆ ಡ್ರೋನ್ ಯೂಸ್ ಮಾಡ್ಕೊಳ್ಳಿ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಇಲ್ಲಿರೋ ನಾಗರಿಕರೆಲ್ಲ ಸ್ವಲ್ಪ ಅದನ್ನ ಆದಷ್ಟು ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು ಸರ್.